ಆಕಾಶವಾಣಿ ಭದ್ರಾವತಿ. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ. ಮಕ್ಕಳಿಗಾಗಿ ವಿಶೇಷ ಕಥಾ ಸರಣಿ ಪಂಚತಂತ್ರ ಕತೆ. ನೀವು ಎಲ್ಲೇ ಇರಲಿ, ನಾಳೆ ಹೇಗೆ ಇರಲಿ, ಜನ ಮೆಚ್ಚುವಂತೆ ನೀವಿರಬೇಕು. ಮಕ್ಕಳೇ, ಕತೆ ಶುರು ಮಾಡೋಣ. ಮಂಗನಿಂದ ಒಬ್ಬ ರಾಜ ಸತ್ತೋಗ್ತಾನೆ ಅಂತಂದರೆ ನಂಬ್ತೀರಾ? ಒಂದು ಮಂಗಕ್ಕೆ ರಾಜನನ್ನು ಸಾಯಿಸುವಂಥ ಶಕ್ತಿ ಹೇಗೆ ಬಂತು ನೋಡೋಣ. ಅಂತಹ ಒಬ್ಬ ರಾಜನ ಕಥೆಯನ್ನು ನಾನಿವಾಗ ನಿಮಗೆ ಹೇಳ್ತೇನೆ. ಬಹಳ ಹಿಂದೆ ನಮ್ಮ ದೇಶದಲ್ಲಿ ಒಂದು ರಾಜ್ಯವನ್ನು ವಿಜಯಾದಿತ್ಯ ಅನ್ನೋ ಒಬ್ಬ ರಾಜ ಆಳ್ತಾ ಇದ್ದ. ಅವನಿಗೆ ಅಂಥ ಏನು ಬುದ್ಧಿವಂತಿಕೆ ಇರಲಿಲ್ಲ. ರಾಜ್ಯವನ್ನು ಆಳಬೇಕು, ಎಲ್ಲ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಜ್ಞಾನವೂ ಇಲ್ಲ. ಎಲ್ಲರ ಜೊತೆ ಹೇಗಿರಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅವನಿಗೆ. ಮಂತ್ರಿಗಳೆಲ್ಲ ತುಂಬ ಬುದ್ಧಿವಂತರಾಗಿದ್ದರು. ಹಾಗಾಗಿ ಅವನ ರಾಜ್ಯ ಸುಭಿಕ್ಷವಾಗಿ ಚೆನ್ನಾಗಿ ಇತ್ತು. ಆದರೆ ಇವನಿಗೆ ಮಂತ್ರಿಗಳ ಮೇಲೆ ಅಷ್ಟೊಂದು ವಿಶ್ವಾಸವೇ ಇಲ್ಲ. ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರು, ಯಾವ ಮಂತ್ರಿ ಇಲ್ಲದೆ ಆದರೂ ನಾನು ನೋಡ್ಕೊಳ್ತೇನೆ ಅಂತ ಒಂದು ರೀತಿಯ ಗರ್ವ ಅವನಲ್ಲಿತ್ತು. ಹಾಗಾಗಿ ಮಂತ್ರಿಗಳಿಗೆಲ್ಲ ತುಂಬ ಬೇಸರ ಆಗ್ತಾಯಿತ್ತು. ಒಂದು ಸಲ ಏನಾಯಿತು, ರಾಜ ಪ್ರಾಣಿಗಳನ್ನು ನೋಡ್ದ. ನಾಯಿ, ಕಪ್ಪಿ, ಕುದುರೆ, ಒಂಟೆ ಇವುಗಳನ್ನೆಲ್ಲ ನೋಡಿಬಿಟ್ಟು, ಆಹಾ ಎಷ್ಟು ಚೆಂದ ಈ ಪ್ರಾಣಿ ಪ್ರಪಂಚ, ಎಂಥ ಮುಗ್ಧವಾಗಿರುತ್ತವೆ, ಯಾವ ಕಪಟವೂ ಇರೋದಿಲ್ಲ. ಹಾಗಾಗಿ ನಾನು ಇನ್ಮೇಲಿಂದ ಪ್ರಾಣಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅವುಗಳನ್ನು ಸಾಕ್ತೇನೆ ಅಂತ ಹೇಳಿ ಡಂಗೂರ ಹೊಡೆಸ್ದ. ಯಾರು ಪ್ರಾಣಿಗಳಿಗೆ ತೊಂದರೆ ಕೊಡಬಾರ್ದು, ಒಳ್ಳೊಳ್ಳೆ ಜಾತಿಯ ನಾಯಿಗಳು, ಕಪಿಗಳು, ಒಂಟೆ, ಕುದುರೆ, ಹಸು ಎಲ್ಲವನ್ನ ಅರಮನೆಗೆ ತಂದು ಕೊಟ್ಟವರಿಗೆ ಬಹುಮಾನ ಕೊಡ್ತೀನಿ ಅಂತೆಲ್ಲ ಘೋಷಣೆ ಮಾಡಿಬಿಟ್ಟ. ಸರಿ ಬಂತು, ಬೇಕಾದಷ್ಟು ನಾಯಿಗಳು, ಕಪಿಗಳು ಬಂದವು. ಇವನಿಗೆ ಬಹಳ ಖುಷಿಯಾಗ್ಬಿಡ್ತು. ಅವುಗಳನ್ನೆಲ್ಲ ಜೋಪಾನವಾಗಿ ನೋಡಿಕೊಂಡು ಅವುಗಳಿಗೆ ಬೇಕಾದಷ್ಟು ಆಹಾರವನ್ನು ನೋಡ್ಕೊತಾ ಇದ್ದ. ಮುದ್ದಿನಿಂದ ಸಾಕಿಕೊಂಡು ಯಾವಾಗಲೂ ಆ ಪ್ರಾಣಿಗಳ ಜೊತೆಯೇ ಇರ್ತಾ ಇದ್ದ. ಮಂತ್ರಿಗಳು ಎಷ್ಟೋ ಸಲ ಹೇಳಿದರು, ನೋಡು ರಾಜ, ರಾಜ್ಯಭಾರದ ಕಡೆ ಗಮನ ಕೊಡು, ಶತ್ರು ರಾಜರು ಬರ್ತಾ ಇದ್ದಾರೆ, ಅವರನ್ನೆಲ್ಲ ನೀನು ನಿರ್ವಹಣೆ ಮಾಡಬೇಕು, ಯುದ್ಧ ಸಾರಬೇಕು, ಅವ್ರನ್ನ ಸೋಲಿಸ್ಬೇಕು, ನಿನ್ನ ರಾಜ್ಯ ವಿಸ್ತಾರ ಆಗಬೇಕು. ಇಲ್ಲ ಅಂತಂದರೆ ನಿನ್ನ ರಾಜ್ಯವನ್ನು ಅವರು ಕಬಳಿಸ್ಬಿಡ್ತಾರೆ, ನಿನ್ನ ಅರಮನೆಯನ್ನು ದೋಚಿಬಿಡ್ತಾರೆ, ಭಂಡಾರವನ್ನು ಲೂಟಿ ಮಾಡಿಬಿಡ್ತಾರೆ ಅಂತ ಇವನಿಗೆ ಸಿಟ್ಟು ಬಂತು. ಏನು ಯಾವಾಗಲೂ ರಾಜ್ಯಭಾರ, ರಾಜ್ಯ ಆಡಳಿತ ಅಂತ ನನಗೆ ಉಪದೇಶ ಕೊಡೋಕ್ಕೆ ಬರ್ತಿರಲ್ಲ. ಇಷ್ಟು ಮುಗ್ಧ ಪ್ರಾಣಿಗಳ ಜೊತೆ ಎಷ್ಟು ಆನಂದವಾಗಿದೆ, ನೀವು ಒಂದೆರಡು ದಿನ ಇದ್ದು ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಏನು ಹೇಳಿದರೂ ಕೇಳಲೇ ಇಲ್ಲ ರಾಜ. ಮಂತ್ರಿಗಳಿಗೆ ಬೇಸರ ಆಯಿತು. ಮತ್ತೆ ಹೇಳೋದಕ್ಕೆ ಬಂದರು, ನೋಡು ರಾಜ, ಈಗ ಪಕ್ಕದ ರಾಜ್ಯದಿಂದ ಶತ್ರು ದಂಡೆತ್ತಿ ಬರ್ತಾನೆ ಅಂತ ಸುದ್ದಿ ಬಂದಿದೆ. ನೀನು ನೋಡಿದರೆ ಆರಾಮಾಗಿ ಮಂಗನ ಜೊತೆ, ನಾಯಿ ಜೊತೆ ಇದ್ದೀಯಾ, ಏನು ಅಂದ್ಕೊಂಡಿದ್ದೀಯಾ? ನೀನು ಸರಿಯಾಗಿ ರಾಜ್ಯ ಆಳಬೇಕು, ನಾನು ನಿನ್ನ ಮಂತ್ರಿಯಾಗಿ ನಿನ್ನನ್ನು ಎಚ್ಚರಿಸ್ತಾ ಇದ್ದೀನಿ, ಮುಖ್ಯಮಂತ್ರಿ ಹೇಳ್ದ. ಹೇಳಿದ ಕೂಡಲೇ ರಾಜನಿಗೆ ಸಿಟ್ಟು ಬಂತು. ಇನ್ಮೇಲಿಂದ ನೀನು ಇಲ್ಲಿರ್ಬೇಡ, ಅರಮನೆಯಲ್ಲಿ ಹೋಗಿ, ನನ್ನ ಈ ಕಪಿ ಸೈನ್ಯ, ನಾಯಿ ಸೈನ್ಯ, ಕುದುರೆ ಸೈನ್ಯ, ಒಂಟೆ ಸೈನ್ಯ ಎಲ್ಲವೂ ನನ್ನನ್ನು ನೋಡ್ಕೊಳ್ತವೆ. ನಾನು ಇಷ್ಟು ಚೆನ್ನಾಗಿ ಇಷ್ಟು ದಿನ ಇವುಗಳನ್ನೆಲ್ಲ ನೋಡ್ಕೊಂಡಿದ್ದೀನಿ ಅಂತಂದ ಮೇಲೆ ಅವುಗಳಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ. ನನಗೇನು ತೊಂದರೆ ಆಗೋದಕ್ಕೂ ಅವು ಯಾವುದೂ ಬಿಡೋದಿಲ್ಲ. ಹಾಗಾಗಿ ನಾನು ಇವುಗಳ ಜೊತೆ ಆನಂದವಾಗಿರ್ತೀನಿ, ನೀವೆಲ್ಲ ಹೋಗ್ತಾಯಿರಿ, ನೀವು ನಿಮ್ಮ ಸೇವೆ, ನಿಮ್ಮ ಕೆಲಸ ಯಾವುದು ನನಗೆ ಬೇಡ ಅಂತ ಹೇಳಿ ಅವ್ರನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟೆ. ಬೇಜಾರು ಮಾಡಿಕೊಂಡು ಹೋಗ್ಬಿಟ್ರು ಮಂತ್ರಿಗಳೆಲ್ಲ. ಆಯಿತು, ಅವರೇ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ರಾಜನಿಗೆ ಹೇಳಿದೆ, ಶತ್ರು ರಾಜನ್ನು ಓಡಿಸಿ ರಾಜ್ಯವನ್ನು ಕಾಪಾಡಿಕೊಂಡು ಜನರಿಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ ನೋಡಿಕೊಂಡ್ರು. ಅದು ಯಾವುದೂ ರಾಜನಿಗೆ ಗೊತ್ತಿಲ್ಲ. ನಾನು ನನ್ನ ಪ್ರಾಣಿ ಸೈನ್ಯದ ಜೊತೆ ಆನಂದವಾಗಿದ್ದೇನೆ, ಅವುಗಳೇ ನನ್ನನ್ನು ಕಾಪಾಡ್ತವೆ ಅಂತ ಹೇಳಿ ಒಂದೊಂದು ಪ್ರಾಣಿಗೆ ಒಂದೊಂದು ಕೆಲಸವನ್ನು. ಅದರಲ್ಲಿ ಒಂದು ಮಂಗ ತುಂಬ ಪ್ರೀತಿಯಾಗಿರ್ತಿತ್ತು ರಾಜನ ಜೊತೆ. ಅದಕ್ಕೆ ಅಂಗರಕ್ಷಕನ ಕೆಲಸವನ್ನು ಕೊಟ್ಟುಬಿಟ್ಟ ರಾಜ. ಯಾವಾಗಲೂ ನನ್ನ ಜೊತೆ ಇರಬೇಕು, ನನ್ನನ್ನೇ ನೋಡ್ಕೊಳ್ಬೇಕು ಅಂತ. ಅದಕ್ಕೇನು ಗೊತ್ತಾಗುತ್ತೆ? ಕಪಿಗೆ ಏನೂ ಗೊತ್ತಿಲ್ಲ, ಇವನು ಕೊಟ್ಟಿದ್ದಾನೆ ಅಷ್ಟೇ. ಅದು ಯಾವಾಗಲೂ ರಾಜನ ಜೊತೆ ಇರ್ತಿತ್ತು. ಯಾಕೆ ಅಂತಂದರೆ ರಾಜ ಯಾವಾಗಲೂ ಹಣ್ಣು ಹಂಪಲು ಏನೇನೋ ಇಟ್ಕೊಂಡಿರ್ತಿದ್ದ. ಅದನ್ನು ತಿನ್ನೋ ಆಸೆಗೋಸ್ಕರ ಆ ಕಪಿ ರಾಜನ ಜೊತೆ ಯಾವಾಗಲೂ ಇರ್ತಾಯಿತ್ತು. ಸರಿ, ಒಂದು ದಿನ ರಾಜ ಉದ್ಯಾನವನದಲ್ಲಿ ಆನಂದವಾಗಿ ಕಾಲ ಕಳೀತಾ ತುಂಬ ಸುಸ್ತಾಯಿತು. ಅವನಿಗೆ ಮಲಕ್ಕೊಳ್ಳೋಣ ಅಂತ ಆಸೆ ಆಯಿತು. ಆಯಾಸ ಪರಿಹಾರಕ್ಕೋಸ್ಕರ ಉದ್ಯಾನವನದಲ್ಲಿದ್ದಂಥ ಒಂದು ಲತಾ ಮಂಟಪದಲ್ಲಿ ಮರಗಳ, ಗಿಡಗಳ, ಬಳ್ಳಿಗಳ ನೆರಳಿನಲ್ಲಿ ಒಂದು ಕಲ್ಲಿನ ಮಂಚ ಇತ್ತು. ಅದರ ಮೇಲೆ ಎಲೆಗಳನ್ನು ಹಾಸಿ
ಒಂದು ಎಲೆಗಳದ್ದೇ ದಿಂಬು ಮಾಡಿಕೊಂಡು ಆನಂದವಾಗಿ ಪವಡಿಸ್ದ. ಅವನ ಜೊತೆ ಅವನು ಸಾಕಿದಂತಹ ಆ ಮಂಗ ಅಂತ ಬೇರೆ ಹೇಳಲೇಬೇಕಿಲ್ಲ ಅಲ್ವಾ, ಅದರ ಅಂಗರಕ್ಷಕ ತಾನೆ, ಯಾವಾಗಲೂ ಅವನ ಜೊತೆನೇ ಇರ್ತಿತ್ತು. ಆದರೆ ಅದು ಇರ್ತಾ ಇದ್ದಿದ್ದು ಅವನ ಕೈಲಿದ್ದ ಬಾಳೆಹಣ್ಣು ತಿನ್ನೋದಕ್ಕೋಸ್ಕರ. ಆಯಿತು, ಅದು ಕಪಿ ಚೇಷ್ಟೆ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು. ಇವನೇನು ಅಂದ್ಕೊಂಡ, ಓಹೋ ಇದು ನನ್ನನ್ನು ನೋಡ್ಕೊಳ್ತಾ ಇದೆ, ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳಿ ಹಾಗೆಯೇ ಆಯಾಸದಿಂದ ಕಣ್ಣು ಮುಚ್ಕೊಂಡ. ಒಳ್ಳೆ ನಿದ್ದೆ ಬಂತು ಅವನಿಗೆ. ಹೇಳಿ ಕೇಳಿ ಉದ್ಯಾನವನ ಅದು. ಅಲ್ಲಿ ಜೀರುಂಡೆಗಳು, ನೊಣಗಳು, ದುಂಬಿಗಳು ಎಲ್ಲವೂ ಹೇರಳವಾಗಿದ್ದವು. ಹೂಗಳಿಂದ ಆಕರ್ಷಿತವಾದಂತಹ ದುಂಬಿಗಳಿದ್ವು, ಎಲ್ಲವೂ ಇದ್ದವು. ಹೀಗೆ ಒಂದು ದುಂಬಿ ಏನು ಮಾಡ್ತು, ಲತಾ ಮಂಟಪದೊಳಗೆ ಬಂತು. ಬಂದುಬಿಟ್ಟು ರಾಜನ ಹತ್ತಿರ ಇದ್ದಂತಹ ಹಣ್ಣಿನ ಸುವಾಸನೆಯಿಂದ ಅವನ ಕಡೆಗೆ ಬಂತು. ಬಂದುಬಿಟ್ಟು ಅವನ ಮುಖದ ಮೇಲೆ ಕುಳಿತುಕೊಳ್ತು. ಇಲ್ಲೇ ಇದ್ದಂತಹ ಕಪಿಗೆ ಸಿಟ್ಟು ಬಂತು. ಸೀದಾ ಹೋಗಿ ಆ ದುಂಬಿಯನ್ನು ಹಿಡ್ಕೊಳ್ಳೋದಕ್ಕೆ ಹೋಯಿತು ಕಪಿ. ದುಂಬಿ ಹಾರಿ ಹೋಯಿತು. ಸ್ವಲ್ಪ ಹೊತ್ತಿನ ಮೇಲೆ ಮತ್ತೆ ಬಂತು, ರಾಜನ ಹಣೆಯ ಮೇಲೆ ಕುಳಿತುಕೊಳ್ತು. ಕಪಿಗೆ ಮತ್ತೆ ಸಿಟ್ಟು ಬಂತು. ಏಯ್, ಅದನ್ನು ಹಿಡ್ಕೊಂಡ್ಬಿಡ್ತೀನಿ ನಾನು, ಏನಿದು ಹಾರ್ತಾ ಇದೆಯಲ್ಲ ಅಂತ ಹೇಳಿ ಕಪಿ ಬುದ್ಧಿಯಿಂದ ಮತ್ತೆ ಹಿಡಿಯೋದಕ್ಕೆ ಹೋಯಿತು. ಮತ್ತೆ ಹಾರಿ ಹೋಯಿತು. ಹೀಗೆ ತುಂಬ ಹೊತ್ತು ಹೀಗೆ ಆಟ ಆಡಿದಾಗ ಕಪಿಗೆ ಸಿಟ್ಟು ಬಂತು. ಓಹೋ, ನನ್ನ ಕೈಯಿಂದ ತಪ್ಪಿಸ್ಕೊಳ್ತಾ ಇದ್ದೀಯ ನೀನು, ಈಗ ಬಾ ಮಾಡ್ತೀನಿ ಅಂತ ಹೇಳಿ ಕಾಯ್ತಾ ಆಯಿತು. ಆ ದುಂಬಿ ಮತ್ತೆ ಬಂದುಬಿಟ್ಟು ರಾಜನ ಮೂಗಿನ ಮೇಲೆ ಕುಳಿತುಕೊಳ್ತು. ಕಪಿ ನೋಡ್ತಾ ಆಯಿತು, ಈಗ ನನ್ನಿಂದ ಹೇಗೆ ತಪ್ಪಿಸ್ಕೊಳ್ತೀಯ ನೋಡ್ತೀನಿ ನಾನು ಅಂತ ಹೇಳಿ ರಾಜನ ಸೊಂಟದಲ್ಲಿದ್ದಂತಹ ಉದ್ದವಾದ ಕತ್ತಿಯನ್ನು ಎಳೆದು ಬೀಸಿ ರಾಜನ ಮುಖಕ್ಕೆ ಹೊಡಿತು, ದುಂಬಿಯನ್ನು ಸಾಯಿಸೋದಕ್ಕೋಸ್ಕರ. ಅದೇನಾಯಿತು, ದುಂಬಿಗೆ ಬೀಳಲೇ ಇಲ್ಲ ಏಟು. ದುಂಬಿ ಹಾರಿ ಹೋಯಿತು ಬೀಸೋ ಹೊತ್ತಿಗೇನೆ. ಏಟು ಯಾರಿಗೆ ಬಿತ್ತು? ರಾಜನ ಮುಖಕ್ಕೆ ಬಿತ್ತು, ಕತ್ತರಿಸಿ ಹೋಯಿತು. ತುಂಬ ಕಷ್ಟಪಟ್ಟ ರಾಜ ನೋವು 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 ಅಂತ ಕಿರ್ಚಿಕೊಳ್ತಾ ಇದ್ದ. ಯಾರಿದ್ದಾರೆ ಬರೋದಕ್ಕೆ? ಯಾರೂ ಇಲ್ಲ, ಎಲ್ಲರನ್ನೂ ತಾನೇ ಓಡಿಸ್ಬಿಟ್ಟಿದ್ದಾನೆ. ಕಪಿಯ ಕೈಯಲ್ಲಿ ತನ್ನ ಅಂಗರಕ್ಷಕನ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ರಾಜ ಅನುಭವಿಸ್ಬೇಕಾಯಿತು. ಹಾಗೆ ಕತ್ತಿಗೆ ಏಟು ಬಿದ್ದು ರಾಜನ ಜೀವ ಹಾರಿ ಹೋಯಿತು. ಕಪಿಯಿಂದ ಹತನಾದ ರಾಜನ ಕಥೆ ಇದು. ಗೆಳೆಯರಲ್ಲಿ ಸ್ನೇಹ ಪ್ರೇಮ ತುಂಬಿರಬೇಕು, ಬಡವರನ್ನು ಪ್ರೀತಿಸುವ ಗುಣವಿರಬೇಕು, ಯಾರಲ್ಲೂ ನೋವು ತರಬಾರದು. ಇದುವರೆಗೆ ಮಕ್ಕಳ ಕಥಾಸರಣಿ ಪಂಚತಂತ್ರ ಕತೆ ಕೇಳಿದಿರಿ. ಪ್ರಸ್ತುತಿ ಎಂಎನ್ ರಾಣಿರತ್ನರಾವ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಈ ಕಥಾ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ.